ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಬಸವ ಭಕ್ತರೇ, ಭಕ್ತಿ ಶರಣಾರ್ಥಿ ಶರಣ ಬಂಧುಗಳೇ, ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವರ ಇನ್ನೊಂದು ಕೃತಿಯನ್ನು ತಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಏನಂತಂದ್ರೆ ಕ್ರಾಂತಿಯೋಗಿ ಬಸವಣ್ಣ. ಈ ಚಲನಚಿತ್ರವನ್ನು ನೋಡಿದಿರ್ತಾವಲ್ಲ, ಈ ಕ್ರಾಂತಿಯೋಗಿ ಚಲನಚಿತ್ರದ ಒಂದು ಪುಸ್ತಕ ರೂಪದಲ್ಲಿ ಮೊದಲ ಕಥಾ ಸಂಗ್ರಹದಲ್ಲಿ ಪರಮ ಪೂಜ್ಯ ಮಾತಾಜಿಯವರು 1984ರಲ್ಲಿ ಬಸವಣ್ಣನವರ ಜೀವನ ಕುರಿತು ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನಲಿಕ್ಕೆ ಆ ಕ್ರಾಂತಿಯೋಗಿ ಚಲನಚಿತ್ರವನ್ನು ನೋಡಿದರೆ ತಮಗೆಲ್ಲ ಅರ್ಥ ಆಗುತ್ತೆ. ಇದು ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಮಾತಾಜಿಯವರು ಒಂದು ಕಥಾ ಸಂಭಾಷಣೆಯನ್ನು ಬರೆದು ಚಿತ್ರ ಸಾಹಿತ್ಯವನ್ನು ರಚಿಸಿ ಅದನ್ನೊಂದು ಕ್ರಾಂತಿಯೋಗಿ ಬಸವಣ್ಣ ಅಂತಕ್ಕಂಥ ಚಲನಚಿತ್ರ ಮಾಡಿ ಆರ್ ಅಶೋಕ್ ಅವರು ಬಸವಣ್ಣನ ಪಾತ್ರದಲ್ಲಿ ಅಭಿನಯಿಸಿ ಈ ಕಲ್ಯಾಣ ನಾಡಿನಲ್ಲಿ, ಈ ಬಸವ ನಾಡಿನಲ್ಲಿ ಆ ಕಲ್ಯಾಣ ಕ್ರಾಂತಿಯೋಗಿ ಬಸವಣ್ಣ ಅಂತಕ್ಕಂಥ ಚಲನಚಿತ್ರವನ್ನ ಬಹಳ ಅಮೋಘವಾಗಿ, ಬಹಳ ಸುಂದರವಾಗಿ ಸಂಭಾಷಣೆ, ಕಥಾ ಸಂಭಾಷಣೆ ಮತ್ತು ಪಾತ್ರಗಳನ್ನ ಬಹಳ ಚೆನ್ನಾಗಿ ಪರಿಚಯಿಸಿದ್ದಾರೆ. ಒಂದು ಚಿತ್ರರಂಗದ ಪರಿಚಯವಿಲ್ಲದಂತಹ, ಚಿತ್ರರಂಗದ ಏನೂ ವಿಷಯ ಅರಿಯದ ಮಾತಾಜಿಯವರು ನಾನು ಮಾಡಬಲ್ಲೆ, ಬಸವಣ್ಣನವರ ಬಗ್ಗೆ ಚಿತ್ರಿಸಬಲ್ಲೆ, ಬಸವಣ್ಣನವರು ಈ ನಾಡಿಗೆ ಕೊಟ್ಟಂತಹ, ಅವರು ಮಾಡಿದಂತಹ ಅಮೋಘ ಸಾಧನೆಯನ್ನ ಚಿತ್ರೀಕರಿಸಿ ಯಾರು ಓದಲಿಕ್ಕೆ ಸಾಧ್ಯವಿಲ್ಲ, ಯಾರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತಹ ಜನರಿಗೆ ಬಸವಣ್ಣನವರು ಯಾವ ರೀತಿ ಇದ್ದಾರೋ, ಅವರ ಸಾಧನೆ ಏನು, ಅವರು ಮಾಡಿದಂತಹ ಕ್ರಾಂತಿ ವಿಚಾರಗಳೇನು, ಇಷ್ಟಲಿಂಗದ ಆವಿಷ್ಕಾರವೇನು, ಬಾಲ್ಯದಲ್ಲಿ ಬಸವಣ್ಣವರು ಯಾವ ರೀತಿ ಅವರ ತ್ಯಾಗ, ವಿದ್ಯಾಭ್ಯಾಸ ಮತ್ತು ಸಂಸ್ಕಾರ ಜೊತೆಗೆ ಮಗುವಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅಂತಕ್ಕಂಥ ಸಂಭಾಷಣೆ, ಚಿತ್ರ, ಹಾಡು ಜೊತೆಗೆ ಆ ಹಾಡಿನ ಜೊತೆಗೆ ಕಲ್ಯಾಣದ ಚಿತ್ರಣವನ್ನ, ಅನುಭವ ಮಂಟಪ ರಚನೆ, ಇಷ್ಟಲಿಂಗದ ಆವಿಷ್ಕಾರ, ಅಕ್ಕ ಮಹಾದೇವಿ ಅನುಭವ ಮಂಟಪ ಪ್ರವೇಶ ಜೊತೆಗೆ ಆ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರ ಶೂನ್ಯ ಪೀಠವನ್ನು ಏರಿತು. ಈ ರೀತಿ ಶರಣರನ್ನು ಒಟ್ಟುಗೂಡಿಸಿ, ಈ ಶರಣರನ್ನ ಒಂದುಗೂಡಿಸಿ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದರ ತಂದು ನಾಡೊಳಗೆ ಹೊಸ ಬೆಳಕ ಸೊಲೆತ್ತಿ ಜನವು ಹಾಡುವುದು ಎನ್ನತಕ್ಕಂಥದ್ದು. ನಾಡ ಬಲ್ಲಿದರೆಲ್ಲರೂ ಕೂಡಿದರೆಂದು ವಚನಗಳನ್ನ ಕಟ್ಟಿದರು, ಸೂಡು ಕಟ್ಟಿದರು ವಚನಗಳು ಅಂತಕ್ಕಂತಹ ಚಿತ್ರವನ್ನ, ಈ ಚಿತ್ರ ಕ್ರಾಂತಿಯೋಗಿ ಬಸವಣ್ಣ ಚಲನಚಿತ್ರದಲ್ಲಿ ಪರಮಪೂಜ್ಯ ಮಹಾಜಗದ್ಗುರು ಲಿಂಗೈಕ್ಯ ಮಾತಾಜಿಯವರು ತಮ್ಮ ಅಮೋಘವಾದಂತಹ ಕೃತಿಯನ್ನು ರಚಿಸಿ ಅದನ್ನ ಸಂಭಾಷಣೆ ಚಿತ್ರವನ್ನ, ಚಿತ್ರ ಮಾಧ್ಯಮ ಜೊತೆಗೆ ಮಾಧ್ಯಮಿಕವಾಗಿ ಬಸವಣ್ಣವರು ಯಾವ ರೀತಿ ಬಳಸಬೇಕು, ಮಾಧ್ಯಮಿಕವಾಗಿ ಬಸವಣ್ಣವರು ಯಾವ ರೀತಿ ಪ್ರಚಾರ ಮಾಡಬೇಕು, ಜನರು ಚಲನಚಿತ್ರ ನೋಡುವಾಗ ಬಸವಣ್ಣನವರ ಜೀವನ ಆದರ್ಶಗಳನ್ನು ಯಾವ ರೀತಿ ನಾವು ತೋರಿಸಬೇಕು ಅಂತಕ್ಕಂಥದ್ದು ಅಮೋಘವಾದಂತಹ ಒಂದು ಚಿತ್ರೀಕರಿಸಿ ಮಾಡಿದ್ದಾರೆ. ಶರಣ ಬಂಧುಗಳೇ, ಕಲ್ಯಾಣ ಕ್ರಾಂತಿಯ ಚಲನಚಿತ್ರ ಎಷ್ಟು ಬಾರಿ ನೋಡಿದರೂ ಮತ್ತೊಮ್ಮೆ ಹೊಸ ಹೊಸ ವಿಚಾರಗಳು, ವೈಜ್ಞಾನಿಕ ಸಂಶೋಧನೆ, ಬಸವಣ್ಣನವರ ವಾಕ್ಚಾತುರ್ಯ ಮತ್ತು ಸಮಾಜದ ಕಿರುಕುಳ, ಮೂಢನಂಬಿಕೆಗಳನ್ನು ಹೊಡೆದೊಳಿಸುವುದು, ಬಸವಣ್ಣನವರ ಧರ್ಮಪತ್ನಿ ಹೇಗಿರಬೇಕು, ಗಂಡನ ಜೊತೆ ಧರ್ಮಪತ್ನಿ ಅಂತಕ್ಕಂಥದ್ದು, ನಾಡಿನ ಸಮಾಜ ಸೇವೆ ಯಾವ ರೀತಿ ಮಾಡಬೇಕು, ನಾಡಿನ ಒಳಿತಿಗಾಗಿ ಬಸವಣ್ಣವರು ಮಾಡಿದಂತಹ ಸಂಪೂರ್ಣವಾದಂತಹ ಜೀವನ ಚಿತ್ರಣವನ್ನ ಈ ಚಲನಚಿತ್ರದಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಹೇಳಿದ್ದಾರೆ. ಅದರ ಪೂರ್ವವಾಗಿ, ಚಲನಚಿತ್ರದ ಪೂರ್ವವಾಗಿ ಈ ಸಾಹಿತ್ಯ ಕೃತಿ ರಚಿಸಿ ಈ ನಾಡಿನಲ್ಲಿ ಸಾಹಿತ್ಯಕ್ಕೆ ಮತ್ತೊಂದು ಕೊಡುಗೆ ನೀಡಿದ್ದಾರೆ. ಶರಣ ಬಂಧುಗಳೇ, ತಾವು ಈ ಕಲ್ಯಾಣದ ಶರಣ ಕ್ರಾಂತಿಯೋಗಿ ಬಸವಣ್ಣ ಅಂತಕ್ಕಂಥ ಚಿತ್ರವನ್ನು ನೋಡಿ ತಾವು ಆನಂದಿಸಬೇಕು, ಈ ಸಾಹಿತ್ಯವನ್ನು ಓದಬೇಕು. ನಮ್ಮ ಬಸವ ಧರ್ಮ ಪೀಠದ ಎಲ್ಲಾ ಶಾಖೆಗಳಲ್ಲಿ ಈ ರೀತಿಯಾದಂತಹ ಒಂದು ಪುಸ್ತಕವನ್ನು ದೊರೆಯುತ್ತದೆ. ಶರಣ ಬಂಧುಗಳೇ, ತಾವು ಓದಬೇಕು ಮತ್ತು ಇದನ್ನು ಪ್ರಚಾರಿಸಬೇಕು ಅಂತಕ್ಕಂಥದ್ದು ಕೇಳ್ತೀನಿ. ಶರಣ.